ಇನ್ನು ರಾಜ್ಯದ ಜನರು ಬದುಕು ಭಾರವಾಗ್ತಾ ಇದೆ. ಕಾರಣ ಹಾಲು, ವಿದ್ಯುತ್, ಟೋಲ್ ಎಲ್ಲ ಜಾಸ್ತಿ ಆಯ್ತಲ್ಲ. ಈಗ ಮತ್ತೊಂದು ಶಾಕ್ ಕೊಡ್ತಾ ಇದ್ದಾರೆ. ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯನ್ನು ಹೆಚ್ಚಿಸಿದೆ. ಈವರೆಗೂ 18.44ರಷ್ಟಿದ್ದ ಮಾರಾಟ ತೆರಿಗೆಯನ್ನು ಶೇಕಡ 21.17%ಗೆ ಹೆಚ್ಚಿಸಲಾಗಿದೆ. ಡೀಸೆಲ್ ಬೆಲೆಯಲ್ಲಿ ಕನಿಷ್ಠ ₹2 ಹೆಚ್ಚಾಗುತ್ತೆ. ಹೊಸ ದರ ಇಂದು ಮಧ್ಯರಾತ್ರಿಯಿಂದಲೇ ಜಾರಿಯಾಗುತ್ತೆ ಅಂತ ಹೇಳಿದ್ದಾರೆ. ಅಯ್ಯೋ, ನಿಮ್ಮ ಮನೆ ಹಾಳಾಗಿ ಹೋಗಲಿ. ಯಾಕೆ ಸರ್? ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಗೂಬೆ ಕೂಸ್ಕೊಂಡು ಕೂತಿದ್ದಾರೆ ಸರ್ ಈ ವಿಷಯದಲ್ಲಿ. ಬೆಲೆ ಅನ್ನ ತಿನ್ನೋರಾದರೆ ಕಾಮನ್ ಸೆನ್ಸು, ಲಾಜಿಕ್ಕು, ನಾನು ಮಾಡ್ತಿರೋ ಹಲ್ಕಟ್ ಕೆಲಸಗಳು ಏನು ಅನ್ನೋದ್ರ ಅರಿವು ಇರುತ್ತೆ. ಅನ್ನ ತಿನ್ನೋ ದೇಹಕ್ಕೆ ಇರುತ್ತೆ. ಅನ್ನ ತಿಂದೇ ಇರೋ ದೇಹಕ್ಕೆ ಯಾಕೆ ಇರುತ್ತೆ? ಅದಕ್ಕೆ ಒಕ್ಕೊಂಬಿಟ್ಟಿರ್ತಾರೆ ಅಷ್ಟೆ. ಯಾವುದೋ ಅರಿವಾಗಲ್ಲ ಅಷ್ಟೇ. ಹೇಸಿಗೆ ತಿಂದ ಮೇಲೆ ಬ್ರೈನ್ ಏನು ಥರ ಕೆಲಸ ಮಾಡುತ್ತೆ? ಅದೇ ಥರ ಹೇಸಿಗೆ ಟೈಪೇ ಕೆಲಸ ಮಾಡುತ್ತೆ. ಇನ್ಸಲ್ಟ್ ಮಾಡ್ತಾ ಇದೀಯ. ಹೊಸದಾಗಿ ಹುಲಿಗೆ ಮಾಂಸವನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡಿದಾಗ ಅದು ಮಾಂಸನೇ ತಿನ್ನಬೇಕು. ವೆಜಿಟೇರಿಯನ್ ಒಬ್ಬ ಸೊಪ್ಪು ತರಕಾರಿ ತಿನ್ಕೊಂಡು ಬಿದ್ದವರಿಗೆ ಸರಕು ತರಕಾರಿನೇ ಕೊಡ್ಬೇಕಪ್ಪ. ಅವ್ನ ಬ್ರೈನು ಹಂಗೆ ಕೆಲಸ ಮಾಡ್ಬೇಕಪ್ಪ. ಹೇಸಿಗೆ ತಿನ್ನೋ ಗಿರಾಕಿಗಳಿಗೆ ಬ್ರೈನ್ ಇನ್ನು ಹೆಂಗೆ ಕೆಲಸ ಮಾಡುತ್ತೆ ಹೇಳಿ? ಜನರ ಚಿಂತನೆನೇ ಅಲ್ಲ. ಅದು ಮಾಡೋದು ಎರಡೇ: ಸ್ವಾರ್ಥ, ತಿನ್ನು ಇನ್ನಷ್ಟು ಹೇಸಿಗೆ, ಮತ್ತು ಸುಳ್ಳನ್ನು ಹೇಳು ಜನರ ಹೆಸರಿನಲ್ಲಿ. ಬೇಗ ಈ ರಾಜ್ಯ ಸರ್ಕಾರನೂ ಅಷ್ಟೇ. ಜೂನ್ನಲ್ಲಿ ಜಾಸ್ತಿ ಮಾಡಿ ಮತ್ತೆ ಮಾಡ್ತಿದ್ದಿಲ್ಲ. ಯಾತಕ್ಕೆ? ಒಂದು ಹಾಳಾಗಿ ಹೋಗಲಿ ನಿಮ್ಮ ಮನೆಗಳು ಎಲ್ಲವೂ. ಶಾಪ ಅದು ರಾಜ್ಯದ ಜನರದ್ದು, ನಿಮ್ಮ ಮನೆಗಳು ಹಾಳಾಗಬೇಕು ಅಂತ. ಒಂದು ಹೇಳಿಬಿಡಿ ರಾಜ್ಯದ ಜನರ ಮುಂದೆ ಹೋಗಲಿ,